ಮೊನ್ನೆ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಈ ಕಳೆದ ಒಂದು ತಿಂಗಳಲ್ಲಿ 4 ಬಾರಿ ಗ್ಯಾಸ್ ಬೆಲೆಯನ್ನು ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಗೊಬ್ಬರದ ಬೆಲೆಯೂ ಸಹ ಇವತ್ತು ಅಲ್ಲಲ್ಲಿ ರೈತರು ಸಹ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಗೊಬ್ಬರದ ಬೆಲೆಯೂ ಸಹ ಇವತ್ತು ಏನು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಬೆಲೆಗಳನ್ನು ಸಹ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಏನು ಗ್ಯಾಸ್ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ನ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು 480 ರೂಪಾಯಿ ಸಿಗ್ತಾ ಇರ್ತಕ್ಕಂಥ ಗ್ಯಾಸ್ ಇವತ್ತು 1000 ರೂಪಾಯಿ ಇವತ್ತು ಗಡಿಯನ್ನು ದಾಟಿದೆ. ಪೆಟ್ರೋಲ್ ಡೀಸೆಲ್ 65-70 ರೂಪಾಯಿ ಸಿಗ್ತಕ್ಕಂಥ ಒಂದು ಪೆಟ್ರೋಲು ಇವತ್ತು 100 ರೂಪಾಯಿ ಗಡಿಯನ್ನು ದಾಟಿದೆ. 55 ರೂಪಾಯಿ ಸಿಗ್ತಕ್ಕಂಥ ಡೀಸೆಲು ಇವತ್ತು ಅದು ಸಹ 100 ರೂಪಾಯಿ ಆಚೆ ಈಚೆ ಆಗಿರ್ತಕ್ಕಂಥದ್ದು. ಇದು ಬೇರೆ ಇವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಂತ ಜನಸಾಮಾನ್ಯರಿಗೆ ಕಾಣುತ್ತೆ ಅಷ್ಟೇ. ಆದರೆ ಇದರ ಪರಿಣಾಮ ಈ ಒಂದು ದೇಶದಲ್ಲಿ ಏನು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ಇದರ ಒಂದು ಎಫೆಕ್ಟು ಆಗುತ್ತೆ ಅನ್ನೋ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಒಂದು ಬೆಲೆಗಳನ್ನು ನಿಯಂತ್ರಣವನ್ನು ಮಾಡದೆ ನರೇಂದ್ರ ಮೋದಿಯವರು ಒಂದು ದುರ್ಬಲವಾದ ಒಂದು ಆಡಳಿತವನ್ನು ಮಾಡೋದ್ರ ಮುಖಾಂತರ ಇವತ್ತು ಬೆಲೆಯನ್ನು ಏರಿಕೆಯನ್ನು ಮಾಡ್ತಾ ಇವತ್ತು ದೇಶದ ಜನಗಳಿಗೆ ಒಂದು ಬರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜನಗಳಿಗೆ ಮೊದಲನೇಗೆ ಒಂದು ಭರವಸೆಯನ್ನು ಕೊಟ್ಟರು. ನನಗೆ 100 ದಿವಸ ಕಾಲಾವಕಾಶವನ್ನು ಕೊಡಿರಿ ಅಂತೇಳಿ ಜನಗಳ ಹತ್ರ ಇವರು ಒಂದು ಭರವಸೆಯನ್ನು ತಗೊಂಡ್ರು. 100 ದಿವಸ ಅಲ್ಲ, ಇವತ್ತು 3ನೇ ಬಾರಿ ಇವತ್ತು ಪ್ರಧಾನಮಂತ್ರಿ ಆದರೂ ಸಹ ಇವ್ರ ಕೈಯಿಂದ ಬೆಲೆಯನ್ನು ನಿಯಂತ್ರಣವನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಮೊದಲನೇದಾಗಿ ಗ್ಯಾಸ್ ಬೆಲೆಯನ್ನು ಏನು ಇವತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರ ಗ್ಯಾಸಿಗೆ ಸಬ್ಸಿಡಿಯನ್ನು ಕೊಡ್ತಾ ಇತ್ತು, ಅದನ್ನು ವಾಪಸ್ ತಗೊಂಡು ನಾವು ನಿಮ್ಮ ಅಕೌಂಟಿಗೆ ವಾಪಸ್ ಕೊಡ್ತೀವಿ ಅಂತೇಳಿ ಇವತ್ತು ನರೇಂದ್ರ ಮೋದಿಯವರು ಮಾಧ್ಯಮದ ಮುಖಾಂತರ ಒಂದು ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದರು. ಜನ ಅದಕ್ಕೆ ಬೆಂಬಲವನ್ನು ಕೊಟ್ಟರು. ಇವರು ಒಂದು 5 ತಿಂಗಳು 6 ತಿಂಗಳು ಅವರಿಗೆ ಅಕೌಂಟಿಗೆ ದುಡ್ಡು ಹಾಕೋದನ್ನ ಕೆಲಸ ಮಾಡಿ ಅದಾದ ನಂತರ ಯಾರ ಅಕೌಂಟಿಗೂ ಸಹ ನಯಾ ಪೈಸಾ ಬರ್ದಂಗೆ ಮಾಡಿದರು ಸಬ್ಸಿಡಿ ದುಡ್ಡು. ನೇರವಾಗಿ ಇವತ್ತು ಜನ 1000 ಚಿಲ್ಲರೆ ಇವ್ರು ಏನು ಫಿಕ್ಸ್ ಮಾಡಿದಾರೋ ಅದನ್ನು ಕೊಟ್ಟು ಗ್ಯಾಸನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ವರ್ಷಕ್ಕೆ ನಿಮಗೆ ತಿಂಗಳಿಗೆ ಒಂದು ಗ್ಯಾಸನ್ನು ಕೊಡ್ತೇವೆ ಅಂತಂದೇಳಿ 3 ತಿಂಗಳು ಒಂದು ಗ್ಯಾಸ್ ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟರು. ಇವತ್ತು ಅದನ್ನು ಗ್ಯಾಸನ್ನು ಸರಿಯಾಗಿ ಸಪ್ಲೈ ಮಾಡೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇವತ್ತು ವಾಣಿಜ್ಯ ಸಿಲಿಂಡರ್ ಇದ್ರೂ ಸಹ ಇವತ್ತು ಸಿಕ್ಕಾಪಟ್ಟೆ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ರಸಗೊಬ್ಬರ ಬೆಲೆಗಳು ಇವತ್ತು ಯೂರಿಯಾ ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಇವತ್ತು 900 ರೂಪಾಯಿ 850 ರೂಪಾಯಿ ಸಿಗ್ತಕ್ಕಂಥ ಗೊಬ್ಬರ 2000-2100 ರೂಪಾಯಿ ಇವತ್ತು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಇವತ್ತು ಅದರ ಕಷ್ಟ ರೈತರಿಗೆ ಗೊತ್ತಾಗುತ್ತೆ. ಇವತ್ತು ಇಂಥ ಕಷ್ಟಕಾಲದಲ್ಲಿ ಮಳೆ ಇಲ್ಲ, ಹೆಚ್ಚಿಗೆಯಾಗಿ ರೈತರ ಬೆಳೆ ಹಾಳಾಗುತ್ತೆ, ಇಲ್ಲ ಮಳೆ ಹೋಗಿ ರೈತರ ಬೆಳೆ ಹಾಳಾಗುತ್ತೆ. ಇವತ್ತು ಭೂಮಿಗೆ ಹಾಕಿದಂಥ ಗೊಬ್ಬರ ಇಷ್ಟು ಕಾಸ್ಟ್ಲಿ ಆದಂಥ ಗೊಬ್ಬರವನ್ನು ಭೂಮಿಗೆ ಇವತ್ತು ಜನ ಗೊಬ್ಬರವನ್ನು ಹಾಕಿರ್ತಾರೆ ರೈತರು. ಇವತ್ತು ಅವ್ರು ಹಾಕಿರ್ತಕ್ಕಂಥ ದುಡ್ಡನ್ನು ಇವತ್ತು ಅವ್ರಿಗೆ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ರೈತರಿಗೆ. ಆ ನಿಟ್ಟಿನಲ್ಲಿ ಇವತ್ತು BJಪಿಯವರು ಬೆಲೆ ಏರಿಕೆಯನ್ನು ಮಾಡಿ ಈ ದೇಶದ ಜನಗಳಿಗೆ, ರೈತರಿಗೆ ಇವತ್ತು ಬರೆಯನ್ನು ಹಾಕ್ತಾ ಇದ್ದಾರೆ. ಇದನ್ನ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯವರು ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಈ ಭ್ರಷ್ಟ BJಪಿ ಸರ್ಕಾರದ ದ್ವಿಮುಖ ನೀತಿಯನ್ನು ಇವತ್ತು ಜನಗಳಿಗೆ ಇವರ ಮುಖವಾಡವನ್ನು ಕಳಚೋ ನಿಟ್ಟಿನಲ್ಲಿ ಪರಿಚಯನ ಮಾಡಿಕೊಡ್ಬೇಕು. ಇವರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ, ದುರಾಡಳಿತ, ಇವತ್ತು ಏನು ಅಂಕುಶವಿಲ್ಲದ ಆಡಳಿತವನ್ನು ಇವತ್ತು ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ. ಇದನ್ನ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಂತೇಳಿ AICC ಮತ್ತು KPCC ಏನು ಇವತ್ತು ನಮಗೆ ಒಂದು ಕರೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮ್ಮ ಏನು ವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕೂಡಲೇ ಈ ಬೆಲೆಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಬೇಕು ಅಂತಂದು ಹೇಳಿ ಒತ್ತಾಯವನ್ನು ಮಾಡಿ ಇವತ್ತು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ.